ಕಾವ್ಯ, ನಿನ್ ಕತ್ತಲ್ಲಿರೋದು ತಾಳಿನಾ? ಹೌದು ಭರತ್. ಐ ಆಮ್ ಮ್ಯಾರಿಡ್ ನೌ. ನಾಚಿಕೆ ಆಗೋದಿಲ್ವಾ ಇಂಥ ಕೆಲಸ ಮಾಡೋದಕ್ಕೆ? ಮಾಡೋ ಕೆಟ್ಟ ಕೆಲಸ ಎಲ್ಲ ಮಾಡಿ ಆಮೇಲೆ ಧೈರ್ಯವಾಗಿ ನಾನೇ ಮಾಡಿದ್ದು ಅಂತ ಹೇಳೋದ್ ಬೇರೆ. ಇಲ್ಲ ಅಣ್ಣ. ಮಾತಾಡ್ಬೇಡ ನೀನು. ಚಿಕ್ಕ ಹುಡುಗಿ, ನಿನಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ಇಂಥ ದರಿದ್ರ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಹೇಳು, ಯಾರ್ ನಿನ್ನಿಂದ ಈ ಕೆಲಸ ಮಾಡ್ತಿದ್ದು ಅಂತ? ಮಾತಾಡು. ಇಂಥ ದರಿದ್ರ ಕೆಲಸ ಮಾಡೋದಕ್ ಬರುತ್ತೆ, ಈಗ ಮಾತಾಡಕ್ ಬರಲ್ವಾ? ನೀನು ಬಾಯಿ ಮಾತಲ್ಲಿ ಕೇಳಿದ್ರೆ ಹೇಳಲ್ಲ ಅನ್ಸುತ್ತೆ. ಪ್ಲೀಸ್ ಹೋಗ್ಲಿ ಬಿಡ, ಇದನ್ನ ಇಲ್ಲಿಗೆ ಬಿಟ್ಬಿಡೋಣ. ಪ್ರೇಮ, ನೀನ್ ಅಡ್ಡ ಬರ್ಬೇಡ ಪ್ರೇಮ. ಸುಮ್ ಪ್ಲೀಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಯಾಕೆ ದೊಡ್ಡದ್ ಮಾಡ್ತಾ ಇದ್ಯಾ? ಇಲ್ಲ ಪ್ರೇಮ, ಈ ಚಿಕ್ಕ ಹುಡುಗಿ ಕೈಯಿಂದ ಇಂಥ ಕೆಟ್ಟ ಕೆಲಸ ಮಾಡ್ಸಿರೋ ದೊಡ್ಡ ಮನುಷ್ಯರು ಯಾರು ಅಂತ ಗೊತ್ತಾಗೋವರೆಗೂ ನಾನ್ ಸುಮ್ಮನೆ ಇರೋದಿಲ್ಲ. ರಾಮ್, ಏನೋ ಆಗಿದ್ದಾಯ್ತು. ಅಲ್ಲ, ನೀನ್ ಈ ವಿಷಯ ಯಾಕೆ ದೊಡ್ಡದ್ ಮಾಡ್ತಾ ಇದ್ಯಾ? ನೀನಿದ್ರ ಅಡ್ಡ ಬರ್ಬೇಡ ಅಂತ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಸುಮ್ನೆ ರೂಮ್ ಒಳಗೆ ಹೋಗು. ಹೋಗು ಅಂದ್ರೆ. ಮಾ, ಯಾಕೆ ಅವಳನ್ನ ಹಾಗೆ ಹೇಳ್ಕೊಂಡ್ ಬರ್ತಿದ್ಯಾ? ಯಾಕಂದ್ರೆ ಇವಳು ಮಣ್ಣು ತಿನ್ನೋ ಅಂತ ಕೆಲಸ ಮಾಡಿದಾಳೆ. ಇವಳಿಂದನೇ ನಿನ್ನೆ ನಾವೆಲ್ರೂ ಕೋರ್ಟ್ ಮೆಟ್ಲು ಹತ್ತಾವಾಗಿದ್ದು. ಇವಳೆ ಪ್ರೇಮ ಸುಳ್ಳು ಹೇಳಿ ಆ ಮ್ಯಾರೇಜ್ ಅರ್ಜಿಗೆ ಸೈನ್ ಹಾಕ್ಸ್ಕೊಂಡಿರೋದು. ಇವಳಿಂದನೇ ಅಮ್ಮ ನಿನ್ನೆ ಅಷ್ಟೆಲ್ಲ ಆಗಿರೋದು. ಈಗ್ಲಾದ್ರೂ ಯಾರು ನಿನ್ ಕೈಲಿ ಕೆಲಸ ಮಾಡಿಸಿದ್ದು ಅಂತ ಹೇಳ್ತೀಯೋ ಇಲ್ವೋ? ಹೇಳಿಲ್ಲ ಅಂದ್ರೆ ಹೇಳ್ತೀನಿ. ಅದು ಅದು ಹೀಗೆಲ್ಲ ಮಾಡು ಅಂತ ಅಮ್ಮನೇ ಹೇಳಿದ್ದು. ಏನಿದು? ಏನಾಯ್ತೋ ಈಗ? ಯಾಕೆ ಹಾಕಿ ಕಿರ್ಚ್ಕೋತಿದ್ಯಾ? ಹೌದು, ನಾನೇ ಪೂರ್ವಿಗೆ ಹೇಳಿ ಆ ಪ್ರೇಮ ಕೈಲಿ ಸೈನ್ ಮಾಡಿಸ್ಕೊಂಡಿದ್ದು. ಏನಿವಾಗ ಅದ್ರಲ್ಲಿ ಏನೋ ತಪ್ಪಿದೆ? ಅಮ್ಮ, ನಿನಗೆ ಈ ತರ ಮಾತಾಡೋದಕ್ಕೆ ಏನು ಅನ್ಸ್ತಿಲ್ವಾ? ಏನು ಅನ್ನಿಸ್ಬೇಕು? ಏನು ಅನ್ನಿಸ್ಬೇಕು? ನೀನ್ ಅವಳನ್ನ ಕಿಡ್ನಾಪ್ ಮಾಡಿದ್ಯಾ ಅಂತ ಊರ್ ಜನರು ಮುಂದೆ ಎಲ್ಲ ಸುಳ್ಳು ಕತೆಗಳನ್ನ ಕಟ್ಟಿ ನಿನ್ ಮರ್ಯಾದೆ ತೆಗೆದು ನಿನ್ ಕೈಲಿ ತಾಳಿ ಕಟ್ಟಿಸ್ಕೊಂಡವಳು ಅವಳು. ಅಂಥವಳನ್ನ ನಿನ್ನ ಜೀವನದಿಂದ ದೂರ ಮಾಡ್ಬೇಕು ಅಂತ ನಾವೊಂದು ಸಣ್ಣ ನಾಟಕ ಆಡಿದ್ವಿ. ಅದ್ರಲ್ಲಿ ಏನ್ ತಪ್ಪಿದೆ? ಏನೋ ಅನ್ನಿಸ್ಬೇಕಂತೆ ಅನ್ನಿಸ್ಬೇಕು. ನೀನ್ ಆಡ್ತಾ ಇರೋದು ನೋಡಿದ್ರೆ ಪ್ರೇಮ ಮಾಡಿದ್ದೆಲ್ಲ ಸರಿ, ನಾವೇ ಪಾಪ ಅವಳಿಗೇನೋ ಅನ್ಯಾಯ ಮಾಡಿದೀವಿ ಅನ್ನೋ ತರ ಇದೆಯಲ್ಲ. ಹೌದೇನಪ್ಪ? ಹಾಗಾದ್ರೆ ನಿನ್ನ ಪ್ರಕಾರ ಪ್ರೇಮ ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ವಾ? ಮಾ, ನಾನು ಹಾಗಂತ ಹೇಳದ್ನ? ಪ್ರೇಮ ಮಾಡಿದ್ ಯಾವತ್ತು ಸರಿ ಅಂತ ಅನ್ಸಿಲ್ಲ, ಅನ್ಸೋದು ಇಲ್ಲ. ಆದ್ರೆ ಏನಾದ್ರೆ? ಏನು ಆದ್ರೆ? ಪ್ರೇಮ ಒಂದ್ಸಲಿ ಮಾಡಿದ ತಪ್ಪಿ ಪ್ರತಿಯಾಗಿ ನೀವು ಪದೇ ಪದೇ ತಪ್ಪು ಮಾಡ್ತಾ ಇದ್ದೀರಾ. ಅವಳು ಮಾಡಿದ ಒಂದ್ ತಪ್ಪನೇ ನೆಪ ಇಟ್ಕೊಂಡು ನೀವು ಮಿತಿ ಮೀರಿ ತಪ್ಪು ಮಾಡ್ತಾ ಇದ್ದೀರಾ ಅಮ್ಮ. ತಪ್ಪುಗೆ ಇನ್ನೊಂದು ತಪ್ಪೇ ಉತ್ತರ ಆಗ್ಬಾರ್ದು. ನಿಮ್ಗಿದೆಲ್ಲ ಅರ್ಥ ಆಗೋದಿಲ್ಲ ಬಿಡಿ.
ನಿಮಗೆ ಅರ್ಥ ಮಾಡ್ಸಕ್ ನಾನು ಪ್ರಯತ್ನನೂ ಪಡೋದಿಲ್ಲ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಪ್ರೇಮ ಮಾಡಿ ಸರಿ ಅನ್ನೋ ಅಭಿಪ್ರಾಯ ನನಗಿಲ್ಲ. ಹಾಗಂತ ಅದೇ ನೆಪ ಇಟ್ಕೊಂಡು ಅವಳ ವಿಷಯದಲ್ಲಿ ಪದೇ ಪದೇ ಕಿತಾಪತಿ ಮಾಡ್ತಾ ಇದ್ರೆ ನಾನು ಅದನ್ನ ಸಹಿಸ್ಕೊಳ್ಳೋದಿಲ್ಲ. ಸಾಕಮ್ಮ, ನೀನ್ ಏನ್ ಹೇಳಕ್ ಬಂದಿದ್ಯಾ ಅಂತ ಎಲ್ಲ ನಂಗೆ ಚೆನ್ನಾಗುತ್ತೆ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಇದೇ ಕೊನೆ. ಇನ್ನೊಂದು ಸಲಿ ಇದು ರಿಪೀಟ್ ಆದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ನೀವೇನು ಚಿಂತೆ ಮಾಡಬೇಡಿ ಅಮ್ಮ. ಆ ದೇವಿ ನಿಮ್ಮ ಮಗಳಿಗೆ ಒಳ್ಳೆ ಹುಡುಗನ್ನೇ ಹುಡ್ಕೊಡ್ತಾಳೆ. ಮಾದೇವನ್ ಮದುವೆ ಆಗ್ತಾ ಇಲ್ಲ ಅಂತ ನೀವು ದಿನ ಕಣ್ಣೀರು ಹಾಕ್ತಾ ಇದ್ವಿ. ಆದರೆ ಆ ದೇವಿ ತಡವಾಗಿ ಕೊಟ್ಟರು ಒಳ್ಳೆ ಸೊಸೆಯನ್ನೇ ನಿಮ್ಗೆ ಕೊಟ್ಟಿದ್ದಾಳೆ. ನೋಡಿದ್ರೇ ಗೊತ್ತಾಗತ್ತೆ ಎಷ್ಟು ಸಂಸ್ಕಾರವಂತೆ, ಎಷ್ಟು ಮೃದು ಸ್ವಭಾವದ ಹೆಣ್ಮಗು ಅಂತ. ಅಯ್ಯೋ ಪುರೋಹಿತ್ರೆ, ಇವಳು ಮೃದು ಸ್ವಭಾವದ ಹೆಣ್ಮಗಳ? ಮೃದು ಅನ್ನೋ ಪದಕ್ಕೆ ವಿರುದ್ಧಾರ್ಥಕ ಪದ ಇವಳು. ನಿಜ ಪೂರೈತ್ರೆ, ಕಾವಿನಂತ ಸೊಸೆ ಪಡೆಯೋದಕ್ಕೆ ನಾವು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿದ್ವಿ. ನಾನಂತೂ 2 ಕ್ವಿಂಟಲ್ ಜಾಸ್ತಿನೇ ಪುಣ್ಯ ಮಾಡಿದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ ಮಾದೇವ? ಮೊದಲಾಗಿದ್ರೆ ಎಷ್ಟೊಂದು ಮಾತಾಡ್ತಾ ಇದ್ದೆ. ಮದುವೆ ಆದಾಗಿಂದ ನೀನು ನಿನ್ನ ಹೆಂಡತಿ ಥರನೇ ಆಗ್ಬಿಟ್ಟಿದೇನು? ಅಯ್ಯಯ್ಯೋ ಅಯ್ಯಯ್ಯೋ, ಹಂಗೆಲ್ಲ ಏನಿಲ್ಲ ಪುರೋಹಿತ್ರೆ. ತಗೋ ಕುಂಕುಮ, ನಿಮ್ಮ ಹೆಂಡತಿ ಎಣ್ಣೆಗಿಡಿ. ಮಾದೇವ, ಏನ್ ಯೋಚನೆ ಮಾಡ್ತಿದ್ಯಾ? ನಿನ್ನ ಹೆಂಡತಿಗೆ ಕುಂಕುಮ ಇಡು. ಅತ್ತೆ, ಒಂದ್ ನಿಮಿಷ ಬಂದೆ. ಜಾತ್ರೆ ಅಂದಮೇಲೆ ಜನ ಬಂದೇ ಬರ್ತಾರೆ, ಗದ್ಲ ಇದ್ದೇ ಇರುತ್ತೆ. ಆ ಗದ್ಲನ ಯೂಸ್ ಮಾಡಿಕೊಂಡು ಕೆಲವರು ನ್ಯೂಸನ್ಸ್ನ ಕ್ರಿಯೇಟ್ ಮಾಡ್ತಾರೆ. ಅಂಥವ್ರನ್ನ ಹಿಡಿದು ನಟ್ಟು ಬೋಲ್ಟ್ ಟೈಟ್ ಮಾಡೋದು. ಹಾಗೆ ಊರಿನ ಜನ ಎಲ್ಲ ಶ್ರದ್ಧೆಯಿಂದ ಆಚರಿಸೋ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡ್ಡಿ ಆಗದೆ ಇರೋದು ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ. ನೀವು ಇಲ್ಲಿನ ಜಾತ್ರೆ ಪ್ರೊಸೀಜರ್ ಏನು, ಎಷ್ಟು ದಿನ ಈ ಜಾತ್ರೆ ಇರುತ್ತೆ ಅನ್ನೋದನ್ನ ಒಂದು ರೈಟಿಂಗಲ್ಲಿ ಕೊಟ್ಬಿಡಿ. ನಮಗೆ ಇಲ್ಲಿನ ಬಂದೋಬಸ್ತ್ಗೆ ನಮ್ಮ ಸ್ಟಾಫ್ನ ಕಳ್ಸೋದಕ್ಕೆ ಅನುಕೂಲ ಆಗುತ್ತೆ. ಆಗಲಿ ಸರ್, ನಮ್ಮ ಕಮಿಟಿ ಜೊತೆ ಕೂತ್ಕೊಂಡು ಮಾತಾಡ್ಬಿಟ್ಟು ಎಲ್ಲ ಬರೆದು ನಿಮಗೆ ಸ್ಟೇಷನ್ಗೆ ಒಪ್ಪಿಸ್ತೀನಿ. ಅಷ್ಟೇ ಮಾಡಿ, ನಾವಿಲ್ಲಿ ಬರ್ತೀವಿ. ರೀ ರವಿ ಸರ್, ಗಿಲ್ಲಿ ಒಂದ್ಸರಿ. ಸರ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದಾನೆ ರೀ ಕೈಗಿಲ್ರಿ. ಕೈ ಗಿಲ್ಬೇಕಾ? ಹಾ ಅಂದ್ರೆ ಇದು ನಿಜಾನೇ? ಏನ್ ನಿಜ ಸರ್? ನೀವೆಲ್ಲರೂ ಹೊರಡಿ, ನಾನು ಬರ್ತೀನಿ. ಓಕೆ ಸರ್. ಹಾಯ್ ಕಾವ್ಯ, ನೀವು ಕಾವ್ಯ ತಾನೆ? ಹೌದು. ನೀವು ಭರತ್, ನೀನೇನಿಲ್ಲಿ?
ಕಾಲೇಜಲ್ಲಿ ಹೇಳ್ದಾಗೆ ಪೊಲೀಸ್ ಆಗ್ಬಿಟ್ಟಿದ್ಯಾ? ನೈಸ್. ಅದ್ ಸರಿ, ನೀನೇನ್ ಕಾವ್ಯ ಇಲ್ಲಿ? ನಿನ್ನ ಕಾಲೇಜಲ್ಲಿ ನೋಡಿದ್ದೆ ಕೊನೆ, ಇವತ್ತು ಇಲ್ಲಿ ಕಾಣಿಸ್ಕೊತಾ ಇದೆಯಾ? ನಿನಗೆ ಫೋನ್ ಮಾಡಿ ಮಾತಾಡೋಣ ಅಂತಂದ್ರೆ ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ. ನೀನ್ ನಂಬರ್ ಚೇಂಜ್ ಮಾಡಿದ್ಯಾ, ಏನ್ ಕತೆ? ಹೌದು, ಹಳೆ ನಂಬರು ಈಗ ನನ್ನ ಹತ್ರ ಇಲ್ಲ. ಕಾಲೇಜ್ ಮುಗಿದ್ಮೇಲೆ ನೀನು ಕಾಂಟ್ಯಾಕ್ಟ್ ಮಾಡೋದಕ್ಕೆ, ನೀನು ಕನೆಕ್ಟ್ ಆಗೋದಕ್ಕೆ ಎಷ್ಟು ಟ್ರೈ ಮಾಡಿದೆ ಗೊತ್ತಾ? ನೀನು ಸೋಷಿಯಲ್ ಮೀಡಿಯಾದಲ್ಲೂ ಇಲ್ಲ, ಕಾಮನ್ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ನೀನ್ ಸುಳಿವೇ ಇಲ್ಲ. ನಿನ್ನ ಹುಡುಕಿ ಹುಡುಕಿ ಸಾಕಾಗೋಯ್ತು. ಹೌದಾ? ಹೌದು, ನಾನೇನೋ ಹೇಳಬೇಕಿತ್ತು ನಿನಗೆ, ಕಾಲೇಜ್ ಟೈಮಲ್ಲಿ ಹೇಳೋಕ್ಕಾಗಲಿಲ್ಲ. ಆಮೇಲೆ ಹೇಳೋಣ ಅಂತಂದ್ರೆ ನೀನು ಪತ್ತೇನೇ ಇಲ್ಲ. ಆದರೆ ನಾನಿವತ್ತು ಚಾನ್ಸ್ ತಗೊಳ್ಳೋದಿಲ್ಲ, ಹೇಳೇ ಬಿಡ್ತೀನಿ. ಇಲ್ಲ ಅಂತಂದ್ರೆ ನೀನು ಮತ್ತೆ ಕಾಣೆಯಾಗ್ಬಿಡ್ತೀಯ. ಅಂಥದ್ದು ಏನಿದೆ ನನ್ನ ಹತ್ರ ಹೇಳುವಂಥದ್ದು? ಆ್ಯಕ್ಚುಲಿ ಹೇಳದ್ನಲ್ಲ, ಇದನ್ನ ಕಾಲೇಜಲ್ಲೇ ಹೇಳಬೇಕು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಡ್ರೀಮ್ ಜಾಬ್ ಸಿಕ್ಕಿದ್ಮೇಲೆ ಹೇಳೋಣ ಅಂತ ಡಿಸೈಡ್ ಮಾಡಿದೆ. ನನಗೇನು ಗೊತ್ತಿತ್ತು ನೀವು ಕಾಲೇಜ್ ಮುಗಿದ್ಮೇಲೆ ಅಬ್ಸ್ಕೆಂಡೇ ಆಗ್ಬಿಡ್ತೀರಾ ಅಂತ. ಇದನ್ನು ಹೇಳ್ದೇನೆ ಸತ್ತೋಗ್ಬಿಡ್ತೀನೇನೋ ಅಂದ್ಕೊಂಡೆ. ದೇವರು ನಿಜವಾಗ್ಲೂ ಇದ್ದಾನೆ, ಆ್ಯಂಡ್ ದೇವಸ್ಥಾನದಲ್ಲೇ ಇದ್ದಾನೆ ಅನ್ಸುತ್ತೆ. ಅದಕ್ಕೆ ಇವತ್ತು ನಿಮ್ಮನ್ನ ದೇವಸ್ಥಾನದಲ್ಲೇ ಭೇಟಿ ಮಾಡಿಸಿದ್ದಾನೆ. ಆ್ಯಕ್ಚುಲಿ ಕಾವ್ಯ, ನಾನು ಇದನ್ನ ಹೇಳಬೇಕೋ ಬೇಡವೋ ಅಂತ ಗೊತ್ತಿಲ್ಲ. ಬಟ್ ವಾಟ್ ಇಸ್ ದಿಸ್ ಭರತ್? ಯು ಮೈ ಫ್ರೆಂಡ್. ನನ್ನ ಹತ್ರ ಮಾತಾಡೋದಕ್ಕೆ ಯಾಕೆ ಭಯ ನಿನಗೆ? ಏನ್ ವಿಷಯ ಅಂತ ಹೇಳು. ಅದು ಕಾವ್ಯ, ನೀನು ಅಂದ್ರೆ ಕಾವ್ಯ, ನಿನ್ ಕತ್ತಲ್ಲಿರೋದು ತಾಳಿನಾ? ಹೌದು ಭರತ್, ಐ ಆಮ್ ಮ್ಯಾರಿಡ್ ನೌ.